ಹಲೋ ನಮಸ್ತೆ, ನಾನು ಶೋಭಾ. ವೆಲ್ಕಮ್ ಟು ಮೈ ಚಾನಲ್ ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಶ್ರೀ ಗಣೇಶನ ಗೈಡೆನ್ಸ್ ಏನಿದೆ ನೋಡೋಣ. 3 ಪೈಲ್ ಇಡ್ತಾ ಇದ್ದೀನಿ. ಫಸ್ಟ್ ಪೈಲ್, ಸೆಕೆಂಡ್ ಪೈಲ್, ಥರ್ಡ್ ಪೈಲ್. ಈ 3 ಪೈಲ್ನಲ್ಲಿ ನಿಮಗೆ ಯಾವ ಪೈಲ್ ತಗೊಳ್ಬೇಕು ಅಂತ ಅನ್ಸುತ್ತೆ ಆ ಪೈಲ್ನ ನೀವು ಸೆಲೆಕ್ಟ್ ಮಾಡ್ಬೋದು. ನಿಮ್ಮ ರೀಡಿಂಗ್ನ ಈಗ ಶುರು ಮಾಡೋಣ. ಯಾರು ಈ ಫಸ್ಟ್ ಪೈಲ್ ಈ ಸ್ಟಡ್ನ ಸೆಲೆಕ್ಟ್ ಮಾಡಿದ್ದೀರಾ, ಗ್ರೀನ್ ಕಲರ್, ಏನಿದೆ ನಿಮ್ಮ ರೀಡಿಂಗ್ ನೋಡೋಣ. ಶ್ರೀ ಗಣೇಶನ ಗೈಡೆನ್ಸ್. ಶ್ರೀ ಗಣೇಶ ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂದರೆ, ನಿಮ್ಮ ಒಳಗಡೆ ನಿಮ್ಮ ಆಂತರ್ಯಕ್ಕೆ ಇಳಿದು ನಿಮ್ಮನ್ನು ನೀವು ಹುಡುಕಿ, ನಿಮ್ಮನ್ನು ಅದರಲ್ಲಿ ನಿಮ್ಮ ಒಳ್ಳೆತನನ ನೀವು ಡಿಸ್ಕವರ್ ಮಾಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅಂದರೆ ನೀವು ನಿಮ್ಮನ್ನು ನೀವು ತಿಳ್ಕೊಳ್ಳೋದನ್ನ, ಒಂದು ನಿಮ್ಮಲ್ಲಿರೋ ಏನು ಅಡಗಿದೆ ನಿಮ್ಮ ಒಳಗಡೆ ಒಳ್ಳೆತನ, ಅದನ್ನ ನೀವು ಆಚೆ ತೆಗಿತೀರಾ, ನಿಮ್ಮನ್ನ ನೀವು ಕಂಡ್ಕೊಳ್ತೀರಾ ಅನ್ನೋದು ಶ್ರೀ ಗಣೇಶನ ಒಂದು ಗೈಡೆನ್ಸ್ ಆಗಿದೆ. ಒಂದು ಸೈಕಲ್ ಮುಗ್ದು ನೀವು ಎನರ್ಜೆಟಿಕ್ ಶಿಫ್ಟನ್ನ ನೀವು ನೋಡ್ತೀರಾ ಅನ್ನೋದು. ಇನ್ನೊಂದು ಕಾರ್ಡ್ ಬಂದಿದೆ, ಇನ್ನು ಮುಂದೆ ನೀವು ಅನುಗ್ರಹದಿಂದ ಬದುಕ್ತೀರಾ, ಒಂದು ಸೂಕ್ಷ್ಮತೆಯಿಂದ, ಒಂದು ವಿಶಿಷ್ಟತೆ ನಿಮ್ಮಲ್ಲಿ ಮನೆ ಮಾಡುತ್ತೆ. ನೀವು ಒಂದು ಕ್ರಿಸ್ಟಲ್ ಥರ ನಿಮ್ಮ ಬದುಕು ಬದಲಾವಣೆ ಆಗ್ತಾ ಇದೆ. ಏನಂತ ಅಂದರೆ ನಿಮ್ಮ ಒಳಗಡೆ ಒಂದು ಎನರ್ಜಿ ಶಿಫ್ಟ್ ಆಗ್ತಾ ಇದೆ. ಅದು ನಿಮ್ಮ ಆಂತರ್ಯನ ಅದು ಅನಲೈಸ್ ಮಾಡಿ ನೀವೇ ನಿಮ್ಮಲ್ಲಿರೋ ಒಂದು ಒಳ್ಳೆತನನ ಆಚೆ ಹಾಕಿ ಇನ್ನು ಮುಂದೆ ನೀವು ಒಂದು ಜ್ಞಾನನ ಪಡ್ಕೊಳ್ತೀರಾ. ಒಂದು ಅಜ್ಞಾನ ಕಳೆದು ಒಂದು ಜ್ಞಾನದ ಹಾದಿಲಿ ನೀವು ಇನ್ನು ಮುಂದೆ ನಿಮ್ಮ ಲೈಫು ಶಿಫ್ಟ್ ಆಗ್ತಾ ಇದೆ ಅನ್ನೋದನ್ನ ಶ್ರೀ ಗಣೇಶ ನಿಮಗೆ ತಿಳಿಸ್ತಾ ಇದ್ದಾರೆ. ನೋಡಿ, ನೀವು ಸೆಲೆಕ್ಟ್ ಮಾಡಿರೋದು ಗ್ರೀನ್ ಕಲರ್ ಸ್ಟಡ್. ಇದು ನಿಮ್ಮ ಹೃದಯ ಹೇಗೆ ಈ ಥರ ಮರುಭೂಮಿ ಥರ ಹೆಂಗೆ ಬಿರುಕು ಬಿಟ್ಟಿತ್ತು, ಇನ್ನು ಮುಂದೆ ಅದು ಹೀಲ್ ಆಗ್ತಾ ಇದೆ. ಹೀಲಾಗಿ ನಿಮ್ಮಲ್ಲೇ ಒಂದು ಶಿಫ್ಟ್, ಒಂದು ಬದಲಾವಣೆನ ನೀವು ಕಾಣ್ತೀರಾ. ನಿಮ್ಮಲ್ಲಿರೋ ಏನು ನಿಮ್ಮಲ್ಲಿ ಒಳ್ಳೆತನ ಅಡಗಿದೆ ಅದನ್ನು ನೀವು ಹೊರ ಹಾಕ್ತಿದ್ದೀರಾ. ಇನ್ನು ಮುಂದೆ ನೀವು ಒಂದು ಕ್ರಿಸ್ಟಲ್ ಆಗಿ ಬದಲಾವಣೆ ಆಗ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಶ್ರೀ ವಿಘ್ನೇಶ್ವರ. ನೋಡಿ, ಇದು ವಿಘ್ನೇಶ್ವರನ ಗೈಡೆನ್ಸ್. ಇದು ವಿಘ್ನೇಶ್ವರನ್ ಥರನೇ ಇದೆ ನೋಡಿ, ಕಣ್ಣು. ಸಡನ್ ಆಗಿ ನೋಡಿದ್ರೆ ಇದು ವಿಘ್ನೇಶ್ವರ ನೋಡ್ದಂಗೆ ಇದೆ. ನಿಮ್ಮಲ್ಲಿ ಅತಿ ಹೆಚ್ಚು ಒಂದು ಎನರ್ಜೆಟಿಕ್ ಶಿಫ್ಟ್, ನ್ಯೂ ಇನ್ಫಾರ್ಮೇಶನ್, ನೀವು ನಿಮ್ಮಲ್ಲೇ ಒಂದು ಜ್ಞಾನ ಇನ್ನು ಮುಂದೆ ಈ ಥರ ಕ್ರಿಸ್ಟಲ್ ಹೊಳೆದಂಗೆ ಹೊಳೆಯುತ್ತೆ. ನಿಮ್ಮಲ್ಲಿ ಒಂದು ಎನರ್ಜಿ ಶಿಫ್ಟ್ ಆಗಿ ಈ ಥರ ಪಸರಿಸುತ್ತೆ. ನಿಮ್ಮಲ್ಲಿ ಎನರ್ಜಿ ನೋಡಿ ಹಿಂಗೆ ಫ್ಲೋ ಆಗ್ತಾ ಇದೆ. ನಿಮ್ಮನ್ನು ನೀವು ಶುದ್ಧೀಕರಣ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದಾರೆ ಶ್ರೀ ಗಣೇಶ. ನಿಮ್ಮ ಸೈಕಲ್ ಎಂಡ್ ಆಗ್ತಾ ಇದೆ. ಏನು ಇಲ್ಲಿವರೆಗೂ ನಿಮ್ಮದು ಒಂಥರ ಬದುಕಿನ ಶೈಲಿ, ನಿಮ್ಮ ಆಲೋಚನೆಗಳು ಎಲ್ಲ ಒಂಥರ ಇತ್ತು. ನಿಮ್ಮನ್ನು ನೀವು ಅರ್ಥಕೊಳ್ಳೋಕ್ಕೆ ಇನ್ನು ಮುಂದೆ ನೀವು ಹೋಗ್ತಾ ಇದ್ದೀರಾ. ನಿಮ್ಮನ್ನು ಶುದ್ಧೀಕರಿಸ್ತಾ ಇದ್ದೀರಾ. ನಿಮ್ಮನ್ನು ನೀವು ಅವಲೋಕನ ಮಾಡ್ತಾ ಇದ್ದೀರಾ. ನಿಮ್ಮಲ್ಲಿ ನೀವು ಹೊಳಪನ್ನು ತಗೊಂಡು ಬರ್ತಾ ಇದ್ದೀರಾ. ಆ ಶಕ್ತಿನ, ಆ ಎನರ್ಜಿನ ನೀವು ಹೀರ್ಕೊಂಡು ನಿಮ್ಮಲ್ಲಿರೋ ಜ್ಞಾನ ಇನ್ಮೇಲೆ ಪಸರಿಸುತ್ತೆ. ಈ ಥರ ಎಲ್ಲ ಕಡೆನೂ ನಿಮ್ಮ ಜ್ಞಾನ ಈ ಥರ ಪಸರಿಸುತ್ತೆ. ಇನ್ನು ನಿಮಗೆ ಒಂದು
ದೈವಿಕವಾದ ಅನುಗ್ರಹ ನಿಮ್ಮ ಮೇಲೆ ಅದು ಬೀಳ್ತಾ ಇದೆ. ಅದರಿಂದ ನಿಮ್ಮ ಬದಲಾವಣೆನ ನೀವೇ ಕಂಡ್ಕೊಳ್ತೀರಾ. ಇನ್ನು ಮುಂದೆ ನೀವು ಈ ನಿಮ್ಮಲ್ಲಿರೋ ಬದಲಾವಣೆ ನೀವೇನೆ ಗುರ್ತಿಸ್ತೀರಾ. ಏನೇನು ಈ ತರ ಇರ್ಲಿಲ್ವಲ್ಲ, ನಾನು ಹೀಗಾಗ್ಬಿಟ್ಟಿದೀನಿ ಅನ್ನೋ ಒಂದು ಬದಲಾವಣೆ ನಿಮ್ಮೊಳಗಡೆನೆ, ಆ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಸ್ನೇಹಿತರು, ನಿಮ್ಮ ಗುರು ಹಿರಿಯರು ನಿಮಗೆ ಒಂದು ಸಹಾಯ ಹಸ್ತನ ನೀಡ್ತಾ ಇದ್ದಾರೆ. ಇಲ್ಲಾಂದ್ರೆ ಭಗವಂತನ ಸಹಾಯ ಹಸ್ತ ನಿಮಗೆ ದೊರೀತಾ ಇದೆ. ನಿಮಗೆ ಏನಾದರೂ ಸಹಾಯ ಬೇಕಂದ್ರೆ ನೀವು ಕೇಳಬೇಕು. ಮತ್ತೆ ಅವರು ಏನಾದ್ರು ಸಪೋರ್ಟ್ ಮಾಡಿದ್ರೆ ಯಾರಾದರೂ ಅದನ್ನ ನೀವು ಅಕ್ಸೆಪ್ಟ್ ಮಾಡೋದನ್ನು ಕಲಿಬೇಕು ಅನ್ನೋದನ್ನ ಶ್ರೀ ವಿಘ್ನೇಶ್ವರ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಿಮಗೆ ಯಾರ್ದಾದ್ರೂ ಸಹಾಯ ಬೇಕಂದ್ರೆ ನಿಮಗೆ ಅವ್ರನ್ನ ಕೇಳಿ, ಮುಜುಗರ ಮಾಡ್ಕೊಳ್ದಂಗೆ. ಇಲ್ಲ ಯಾರಾದರೂ ನಿಮಗೆ ಏನಾದರೂ ಹೆಲ್ಪ್ ಮಾಡ್ತಿದ್ದಾರೆ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡಿ, ಅದಕ್ಕೆ ಮುಜುಗರ ಮಾಡ್ಕೋಬೇಡಿ ಅನ್ನೋದನ್ನ ಶ್ರೀ ಗಣೇಶ ನಿಮಗೆ ತಿಳಿಸ್ತಾ ಇದ್ದಾರೆ. ಇಲ್ಲ ಅಂದರೆ ನಿಮ್ಮ ಗುರು ಹಿರಿಯರು, ನಿಮ್ಮ ದೇವರು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದನ್ನು ಸ್ವೀಕಾರ ಮಾಡಿ, ಆ ಎನರ್ಜಿನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಅನ್ನೋದನ್ನ ಶ್ರೀ ಗಣೇಶ ನಿಮಗೆ ಹೇಳ್ತಾ ಇದ್ದಾರೆ. ನಿಮ್ಮ ಮೈಂಡನ್ನು ನೀವು ಓಪನ್ ಇಟ್ಕೊಳ್ಳಿ ಅನ್ನೋದನ್ನ ಶ್ರೀ ಗಣೇಶ ತಿಳಿಸ್ತಾ ಇದ್ದಾರೆ. ನಿಮಗೆ ದೊರೆತ ನಿಮ್ಮ ಸ್ನೇಹಿತರಿರ್ಬೋದು, ನಿಮ್ಮ ಸೋಲ್ಮೇಟ್ಸ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಇರಬಹುದು, ಅವರು ನಿಮ್ಮ ಮನಸ್ಥಿತಿಗೆ ಅವರ ಮನಸ್ಥಿತಿ ತುಂಬ ಡಿಫ್ರೆನ್ಸ್ ಕಾಣಿಸ್ಬೋದು. ಅದಕ್ಕೆ ನೀವು ಚಿಂತೆ ಮಾಡಬೇಕಾಗಿಲ್ಲ. ನಿಮ್ಮ ಜೊತೆ ಏಂಜಲ್ಸ್, ಡಿವೈನ್ ಇದ್ದೇ ಇದ್ದಾರೆ. ಹ್ಯಾಪಿಯಾಗಿರಿ, ಸಂತೋಷವಾಗಿರಿ. ಅವರು ಈ ಥರ ನಿಮ್ಮನ್ನ ಒಂದು ಈ ಥರ ನಿಂದನೆ ಮಾಡಿಕೊಂಡು ನೋಡಿ, ಇವರು ಫೇಸು ಈ ಥರ ಒಂಥರ ನಿಮ್ಮ ಜೊತೆ ಅವರು ಒಂದು ಬಾಂಧವ್ಯ, ಒಂದು ಖುಷಿ ವಾತಾವರಣ ಅವರು ನಿಮಗೆ ಕಲ್ಪಿಸ್ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಡಿವೈನ್ ನಿಮ್ಮ ಜೊತೆ ಇದ್ದಾರೆ. ನೀವು ಹ್ಯಾಪಿಯಾಗಿರೋದನ್ನ ಕಲ್ತ್ಕೊಳ್ಳಿ. ನಿಮ್ಮ ಮಕ್ಕಳ ಜೊತೆ ನಿಮ್ಮ ಬಾಂಧವ್ಯ ಹ್ಯಾಪಿಯಾಗಿ ಇಟ್ಕೊಳ್ಳಿ. ನೋಡಿ, ಇಲ್ಲಿ ನಿಮ್ಮ ಮಕ್ಕಳು ಇಲ್ಲಿ ನೋಡಿ, ಅವ್ರು ಹೇಗೆ ಇದ್ರೂ ನೀವು ಅವ್ರ ಜೊತೆ ಖುಷಿಯಾಗಿರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ಜೊತೆ ಡಿವೈನ್ ಸದಾ ನಿಮ್ಮ ಜೊತೆ ಇದ್ದಾರೆ. ನೋಡಿ, ಇವರು ಎಷ್ಟು ಸ್ಮೈಲಿ ಆಗಿದ್ದಾರೆ. ಇವರು ಒಳಗಡೆನೇ ಒಂದು ವಿಷ, ಒಂದು ವಾತಾವರಣ ಒಳಗಡೆನೆ ಅವ್ರನ್ನವರೇ ಸುಟ್ಕೊಂಡು ವಿಷ ತುಂಬಿಕೊಂಡು ಟಾಕ್ಸಿಕ್ ಆಗ್ತಾ ಇದ್ದಾರೆ. ಅದು ನಿಮಗೆ ಏನು ಪರಿಣಾಮ ಬೀಳ್ತಾ ಇಲ್ಲ. ನೋಡಿ, ಇಲ್ಲಿ ನಿಮ್ಮಲ್ಲಿ ನಿಮ್ಮ ಹಿಂದೆನೂ ಇಲ್ಲಿ ಬರ್ಡ್ ಇದೆ ನೋಡಿ. ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ. ನಿಮಗೆ ಅವ್ರ ಟಾಕ್ಸಿಕ್ ಏನೂ ನಿಮಗೆ ತಾಕಲ್ಲ ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಮತ್ತು ನಿಮ್ಮ ಮೈಂಡನ್ನು ನೀವು ಓಪನ್ ಇಡಿ, ನಿಮ್ಮ ಹೃದಯನ ನೀವು ತೆರೆದಿಡಿ. ನಿಮ್ಮ ಹೃದಯದಲ್ಲಿ ಯಾವುದೇ ಮೋಡ ಥರ ಒಂದು ಈ ಥರ ನೋಡಿ, ಹೃದಯ ಬಿರಕ್ ಬಿಟ್ಟಾಗೆಲ್ಲ ಇದೆ. ಇದನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಹ್ಯಾಪಿಯಾಗಿರಿ. ನಿಮ್ಮ ಜೊತೆ ಡಿವೈನ್ ಇದ್ದಾರೆ, ದೈವಿಕ ಶಕ್ತಿ ಇದೆ. ಖುಷಿಯಿಂದ ಇರೋದನ್ನ ಅಭ್ಯಾಸ ಮಾಡಿ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮ್ಮನ್ನು ನೀವು ಖುಷಿಯಾಗಿ ಇರೋದಕ್ಕೆ ನೀವು ಡಾನ್ಸ್ ಮಾಡ್ತೀರಾ, ಮ್ಯೂಸಿಕ್ ಕೇಳ್ತೀರಾ, ಇಲ್ಲ ಅಂದರೆ ಏನಾದರೂ ಒಂದು ವಿದ್ಯೆನ ನೀವು ಕಲಿತೀರಾ. ನಿಮ್ಮನ್ನು ನೀವು ಆ ರೀತಿ ನೀವು ಖುಷಿಯಾಗಿಟ್ಕೊಳ್ಳಿ. ನೋಡಿ, ಗ್ರೀನ್ ಕಾರ್ಡ್ ಬಂದಿದೆ. ನಿಮ್ಮ ಹೃದಯನ ಯಾವಾಗಲೂ ಹ್ಯಾಪಿಯಾಗಿಟ್ಕೊಳ್ಳಿ.
ನಿಮ್ಮ ಹೃದಯನ ತೆರೀರಿ. ಡಿವೈನ್ ನಿಮಗೆ ಇಲ್ಲಿ ನೋಡಿ, ಇವ್ರಿಗೂ ಈ ತರ ಎನರ್ಜಿಲಿ ನೀವಿದ್ರೆ ನಿಮ್ಗೆ ಹೇಳ್ತಾ ಇದ್ದಾರೆ, ನಿಮ್ಮ ಹೃದಯನ ಓಪನ್ ಮಾಡಿ, ಆ, ಈ ಪ್ರೀತಿನ ನೀವು ಅನುಭವಿಸಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಕೋಪ ಆಗಲಿ, ದ್ವೇಷ ಆಗಲಿ ಒಳಗಡೆ ಇಟ್ಕೊಂಡು ಈ ಥರ ಇದ್ರೆ ನಿಮ್ಮ ಒಳಗಡೆನೆ ಆ ವಿಷ ಏನಾಗುತ್ತೆ, ಆ ವಿಷ ನಿಮ್ಮ ದೇಹನ ಕೊಳ್ಸುತ್ತೆ, ಹಾಳು ಮಾಡುತ್ತೆ. ಇವಾಗ ಒಂದು ಕ್ಯಾನ್ಸರ್ ಅಣು ಇದ್ರೆ ಅದು ಆ ಇಡೀ ಬಾಡಿನೇ ಹಾಳು ಮಾಡಿ ಆ ಬಾಡಿನೇ ಇಲ್ದಂಗೆ ಮಾಡ್ಬಿಡತ್ತೆ. ಆ ರೀತಿ ಕೋಪ ಆಗಲಿ, ವಿಷ ಆಗಲಿ, ದ್ವೇಷ ಆಗಲಿ ಅದನ್ನ ಇಟ್ಕೋಬೇಡಿ. ಅದು ನಿಮ್ಮನ್ನೇ ಸುಟ್ಟಾಕತ್ತೆ, ನಿಮ್ಮನ್ನೇ ನಾಶ ಮಾಡುತ್ತೆ ಅನ್ನೋದನ್ನ ಡಿವೈನ್ ತೋರಿಸ್ತಾ ಇದ್ದಾರೆ. ನಿಮ್ಮನ್ನ ಹ್ಯಾಪಿಯಾಗಿ ಇಟ್ಕೊಳ್ಳೋಕ್ಕೆ ಒಂದು ಏನಾದರೂ ನಿಮಗೆ ಇಷ್ಟವಾದದ್ದನ್ನ ಕಲಿಬಹುದು, ನೇಚರ್ ಜೊತೆ ಇರ್ಬೋದು. ನೋಡಿ ಇಲ್ಲಿ ಗ್ರೀನ್ ಕಾರ್ಡ್, ಸಂಗೀತ ಕಲಿಬಹುದು, ಸಂಗೀತನ ನೀವು ಎಂಜಾಯ್ ಮಾಡ್ಬೋದು. ಯಾವ್ದಾದ್ರು ಒಂದೇ ಒಳ್ಳೆ ಹಾಡು ನಿಮ್ಮ ಮನಸ್ಸನ್ನ ಸೆಳೆದ್ರೆ ಆ ಮ್ಯೂಸಿಕ್ ಹಾಕೊಂಡು ನೀವು ನಿಮ್ಮ ಮೈಂಡನ್ನ, ನಿಮ್ಮ ಹೃದಯನ ಹೀಲ್ ಮಾಡ್ಬೋದು, ಡಾನ್ಸ್ ಮಾಡ್ಬೋದು. ನೇಚರಲ್ಲಿ ನೀವು ಆ ನೇಚರ್ನ ನೀವು ಅನುಭವಿಸಿ, ನೇಚರ್ ಕಡೆ ಹೋಗಿ ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ವಿಘ್ನೇಶ್ವರ, ವಿಘ್ನೇಶ್ವರಂಗೆ ಒಂದು ಗರ್ಕೆ ಅಂದ್ರೆ ಇಷ್ಟ. ಆ ಸ್ಟೋನು ಗ್ರೀನ್ ಇರುತ್ತೆ. ಅದನ್ನ ನಿಮಗೆ ಹೇಳ್ತಾ ಇದ್ದಾರೆ. ಗರ್ಕೆ ಏನಕ್ಕೆ ಗಣೇಶ ಯೂಸ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಮೈ ಉರಿ ಬಂದಿರುತ್ತೆ. ಆವಾಗ ಸಪ್ತ ಋಷಿಗಳು ಬಂದು ಎಲ್ಲರೂ ಒಂದು 21 ಗರ್ಕೆ, ನನಗೆ ಕರೆಕ್ಟ್ ಕತೆ ನನಗೆ ಗೊತ್ತಿಲ್ಲ, ಸ್ವಲ್ಪ ತಿಳ್ಕೊಂಡಿರೋದು. ಆ ಗರ್ಕೆ 21 ಆ ಥರ ಹಾಕಿ ಅದ್ರ ಮೇಲೆ ಅವರು ಮಲಗಿಸ್ದಾಗ ಅವರ ಬಾಡಿ ಉರಿ ಕಡಿಮೆ ಆಯಿತು ಅಂತ. ಅದಕ್ಕೆ ಗ್ರೀನ್ ಅಂದರೆ ಗರ್ಕೆನ ಅದಕ್ಕೆ ಗಣೇಶಂಗೆ ಇಡೋದು. ಆ ಹುಲ್ ಮೇಲೆ, ಆ ಗರ್ಕೆ ಹುಲ್ ಮೇಲೆ ನಿಮ್ಮ ಪಾದನ ಇಡಿ, ಅದ್ರ ಸುಖನ ನೀವು ಅನುಭವಿಸಿ, ಅದರಲ್ಲಿ ಆಗೋ ಒಂದು ಆಹ್ಲಾದ, ಒಂದು ಖುಷಿನ ನೀವು ಸಂಭ್ರಮಿಸಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಿಮಗೆ ಯಾವುದಾದ್ರೂ ಮ್ಯೂಸಿಕ್ ನಿಮ್ಮ ಕಿವಿಗೆ ಬೀಳ್ತು ಅಂದರೆ ಆ ಮ್ಯೂಸಿಕ್ಕನ್ನು ಕೇರ್ಫುಲ್ ಆಗಿ ಕೇಳಿ. ಅದರಲ್ಲಿ ನಿಮಗೆ ಒಂದು ಮೆಸೇಜ್ ಡಿವೈನ್ ಕಡೆಯಿಂದ ಸೆಂಡ್ ಆಗುತ್ತೆ. ಅದು ನಿಮ್ಮ ಆತ್ಮದ ಬೆಳವಣಿಗೆ ಮಾಡಬಹುದು. ನೀವು ಮತ್ತೆ ನಿಮ್ಮ ಮೆಮೊರೀಸ್ನ ರೀಕ್ರಿಯೇಟ್ ಮಾಡ್ಬೋದು. ಯಾವುದು ನಿಮಗೆ ಒಂದು ನನ್ನ ಕೈಲಿ ಇದು ಮಾಡಬೇಕಾಗಿತ್ತು, ನಾನು ಆಗ ಮಾಡಲಿಲ್ಲ ಅನ್ನೋ ಒಂದು ಏನಾದರೂ ಕೊರಗೇನಾದ್ರು ಇದ್ದರೆ ಆ ಕೊರಗು ನೀವು ಮತ್ತೆ ರೀಕ್ರಿಯೇಟ್ ಮಾಡಿ ಆ ಕೊರಗುನ ನೀವು ನೀಗಿಸ್ಬೋದು. ಆ ಥರ ನಿಮಗೆ ಡಿವೈನ್ ಏಂಜಲ್ಸ್ ಕಡೆಯಿಂದ ನಿಮಗೊಂದು ಮೆಸೇಜು, ಆ ಥರ ನೀವು ಸಂದರ್ಭನ ರೀಕ್ರಿಯೇಟ್ ಮಾಡಿಕೊಂಡು ನಿಮ್ಮನ್ನು ನೀವು ಒಂದು ಸ್ಯಾಟಿಸ್ಫೈಡ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶನ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಡಿವೈನ್ ನಿಮಗೆ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಪ್ಯೂರ್ ಇಂಟೆನ್ಷನ್ ಏನಿದೆ ಅದು ಒಳ್ಳೆ ರೀತಿಯಾಗಿರಬೇಕು. ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡಿದ್ರೆ ಅದನ್ನು ಅವರು ನೆರವೇರಿಸ್ತಾರೆ. ಅದು ನಿಮ್ಮ ಮ್ಯಾನಿಫೆಸ್ಟ್ ಒಳ್ಳೇದಾಗಿದ್ರೆ ಅವ್ರು ನೆರವೇರಿಸ್ತಾರೆ, ಕೆಟ್ಟದಾಗಿದ್ರೆ ಅದರಿಂದ ಪರಿಣಾಮ ನೀವೇ ಪಡ್ಕೊಳ್ತೀರಾ. ಇದು ನಿಮಗೆ ಏನು ಡಿವೈನ್ ಕಡೆಯಿಂದ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ, ಒಂದು ಒಳ್ಳೆ ಆಶೀರ್ವಾದ ಸಿಗ್ತಾ ಇದೆ. ನೋಡಿ ಇಲ್ಲಿ ನಿಮಗೆ ದೇವರ ಅನುಗ್ರಹ ನಿಮಗೆ ಆಗ್ತಾ ಇದೆ. ಆ ಅನುಗ್ರಹನ ನೀವು ನಿಮ್ಮ ಯಾವುದು ನಿಮಗೆ ನಿಮ್ಮ ಮ್ಯಾನಿಫೆಸ್ಟ್ ಏನಿದೆ ಅದು ಪ್ಯೂರ್ ಇಂಟೆನ್ಷನಲ್ಲಿರಲಿ.
ಅದು ಆ ಪ್ಯೂರ್ ಇಂಟೆನ್ಷನ್ನಲ್ಲಿ ನಿಮ್ಮ ಮ್ಯಾನಿಫೆಸ್ಟ್ ಇರಲಿ. ಇಲ್ಲ ಅಂದರೆ ಅದ್ರ ಪರಿಣಾಮನೂ ನೀವೇ ಅನುಭವಿಸ್ತೀರಾ. ನಿಮ್ಮ ಮ್ಯಾನಿಫೆಸ್ಟ್ ಪ್ಯೂರ್ ಆಗಿರಲಿ. ಅದು ನಿಮಗೆ ಇನ್ನೂ ಹೆಚ್ಚು ಅದು ನಿಮಗೆ ಸಿದ್ಧಿ ಆಗ್ತಾ ಇದೆ. ಅನುಗ್ರಹ, ದೈವಿಕ ಅನುಗ್ರಹ ನಿಮ್ಮಲ್ಲಿ ಆಗ್ತಾ ಇದೆ. ಅದನ್ನ ಅವರು ಮಾಡಿಕೊಡ್ತಾರೆ. ವಿಘ್ನೇಶ್ವರ ಹೇಳ್ತಾ ಇದ್ದಾರೆ, ನಾನು ಅದನ್ನ ಮಾಡ್ತೀನಿ. ನಿಮ್ಮ ಇಂಟೆನ್ಷನ್ ಪ್ಯೂರ್ ಆಗಿರಬೇಕು. ನೀವು ಏನು ಒಳ್ಳೇದು ಅಂದ್ಕೊಳ್ತೀರೋ ಅದು ಖಂಡಿತವಾಗ್ಲೂ ನಾನು ನೆರವೇರಿಸ್ತೀನಿ ಅನ್ನೋ ಭರವಸೆ ಅವ್ರು ಕೊಡ್ತಿದ್ದಾರೆ. ಆದರೆ ನಿಮ್ಮ ಇಂಟೆನ್ಷನ್ ಪ್ಯೂರ್ ಆಗಿರಬೇಕು. ಅದು ಏನಾದರೂ ನಿಮ್ಮ ಇಂಟೆನ್ಷನ್ ಏನಾದ್ರು ಸ್ವಚ್ಛ ಇಲ್ಲ ಅಂದರೆ, ಅದು ಕೆಡುಕು ಥರ ಇದ್ದರೆ ಅದರಿಂದ ಪರಿಣಾಮ ನೀವೇ ಅನುಭವಿಸ್ತೀರಾ ಅನ್ನೋದನ್ನು ಅವರು ನಿಮಗೆ ತಿಳಿಸ್ತಾ ಇದ್ದಾರೆ. ಇದು ಶ್ರೀ ವಿಘ್ನೇಶ್ವರನ ಶ್ರೀ ಗಣೇಶನ ಗೈಡೆನ್ಸ್. ಇದು ಯಾರು ಈ ಗ್ರೀನ್ ಕಲರ್ ಸ್ಟಡ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಶ್ರೀ ಗಣೇಶನಿಂದ ಮಾರ್ಗದರ್ಶನ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನಿಮಗೆ ಸೆಕೆಂಡ್ ಪೈಲ್ ನಿಮಗೆ ಯಾರು ಈ ಗ್ರೇ ಕಲರ್ ಸ್ಟಡ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಶ್ರೀ ಗಣೇಶನ ಮಾರ್ಗದರ್ಶನ ಏನು ಅಂತ ಹೇಳಿದ್ರೆ, ಅವ್ರ ಮಾರ್ಗದರ್ಶನ ನಿಮ್ಮ ಥರ್ಡ್ ಐ ಆಕ್ಟಿವೇಶನ್ ಆಗ್ತಾ ಇದೆ. ನಿಮ್ಮ ಭ್ರೂಮಧ್ಯ ಇನ್ನರ್ ವಿಷನ್ ಕರೆಕ್ಟಾಗಿ ನಿಮಗೆ ಕಾಣಿಸ್ತಿದೆ ಇನ್ನು ಮುಂದೆ. ನೋಡಿ, ಥರ್ಡ್ ಐ ಆಕ್ಟಿವೇಶನ್ ಆಗ್ತಾ ಇದೆ. ಭ್ರೂಚಕ್ರ, ನಿಮ್ಮ ಎರಡು ಐಬ್ರೋಗಳ ಮಧ್ಯೆ ನಿಮ್ಮ ಥರ್ಡ್ ಐ ಆಕ್ಟಿವೇಶನ್ ಆಗಿ ನಿಮಗೆ ವಿಷನ್ಸ್ ಕಾಣಿಸುತ್ತೆ. ಇನ್ನು ಮುಂದೆ ಕ್ಲಿಯರ್ ಆಗಿ ನಿಮಗೆ ಆ ವಿಷನ್ ನಿಮಗೆ ಕಾಣಿಸುತ್ತೆ ಅನ್ನೋದು ಶ್ರೀ ಗಣೇಶ ನಿಮಗೆ ತಿಳಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಎರಡು ಸಲ ಈ ಕಾರ್ಡ್ ಬಂತು, ಆದರೆ ಫಸ್ಟ್ ಪೈಲ್ದೇ ಬಂತು. ಆದರೆ ನನಗೆ ಬೇಡ ಅಂತ ತೆಗ್ದಾಕಿದ್ರು 3 ಟೈಮ್ಸ್. 3ನೇ ಸತಿನೂ ಇದೇ ಬಂತು. ತಗೊಂಡಿದ್ದೀನಿ ಕಾರ್ಡು. ನಿಮಗೆ ಎನರ್ಜಿ ಶಿಫ್ಟ್ ಆಗ್ತಾ ಇದೆ. ನ್ಯೂ ಇನ್ಫಾರ್ಮೇಷನ್ ನೋಡಿ, ನಿಮ್ಮ ಥರ್ಡ್ ಐ ಓಪನ್ ಆಗಿ ವಿಷನ್ಸ್ ಎಲ್ಲ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಇನ್ನು ಮುಂದೆ. ಅದು ನಿಮಗೆ ಇನ್ಫಾರ್ಮೇಷನ್ಸ್ ಎಲ್ಲ ಗೊತ್ತಾಗ್ಬೋದು. ಒಂದು ಸೈಕಲ್ ಎಂಡ್ ಆಗ್ತಾ ಇದೆ, ಒಂದು ಹೊಸ ಎನರ್ಜಿ ನಿಮಗೆ ಶಿಫ್ಟ್ ಆಗ್ತಾ ಇದೆ. ಅದು ನಿಮ್ಮ ಥರ್ಡ್ ಐ ಆಕ್ಟಿವೇಶನ್. ನೀವು ಹೆದರ್ಕೊಳ್ಬೇಕಾಗಿಲ್ಲ. ಈ ಥರ್ಡ್ ಐ ಆಕ್ಟಿವೇಶನ್ ಆದಾಗ ನಿಮ್ಮ ಜೊತೆ ನೋಡಿ, ನಿಮ್ಮ ಎನರ್ಜಿ ಹೆಂಗೆ ಎಷ್ಟು ಎನರ್ಜೆಟಿಕ್ ಆಗಿ ನಿಮ್ಮ ಎನರ್ಜಿ ಫ್ಲೋ ಆಗ್ತಾ ಇದೆ. ಆ ಥರ್ಡ್ ಐ ಓಪನ್ ಆದಾಗ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಸೇಫ್ ಆಗಿರ್ತೀರಾ. ಏಂಜಲ್ಲು ನಿಮ್ಮ ಜೊತೆ ಇರ್ತಾರೆ, ಏಂಜಲ್ಸು. ನೀವು ಪ್ರೊಟೆಕ್ಟಿವ್ ಆಗಿರ್ತೀರಾ ಅನ್ನೋ ಮೆಸೇಜು ನಿಮಗೆ ಶ್ರೀ ಗಣೇಶ ನಿಮಗೆ ಕೊಡ್ತಾ ಇದ್ದಾರೆ. ಇದು ಗಣೇಶನ ಮಾರ್ಗದರ್ಶನ. ಹೆದರ್ಕೋಬೇಡಿ. ಥರ್ಡ್ ಐ ಓಪನ್ ಆದಾಗ ನೀವು ಹೆದರ್ಕೊಳ್ಬೇಡಿ. ನಿಮ್ಮಲ್ಲಿ ಹೊಸ ಎನರ್ಜಿ ಶಿಫ್ಟ್ ಆಗ್ತಾ ಇದೆ. ನಿಮಗೆ ಇನ್ಫಾರ್ಮೇಷನ್ನು ಗೊತ್ತಾಗ್ತಾ ಇದೆ. ಡಿವೈನ್ ಕಡೆ ನಿಮಗೆ ಏನು ಇನ್ಫಾರ್ಮೇಷನ್ ಬರಬೇಕು ಅದು ಬರುತ್ತೆ. ನಿಮ್ಮ ಜೊತೆ ಏಂಜಲ್ಸು ಪ್ರೊಟೆಕ್ಷನ್ ಇದೆ, ಡಿವೈನ್ ಪ್ರೊಟೆಕ್ಷನ್ ಇದೆ. ನೀವು ಅದಕ್ಕೆ ನೀವು ಭಯ ಬೀಳಬೇಡಿ ಅನ್ನೋದನ್ನು ನಿಮಗೆ ಶ್ರೀ ಗಣೇಶ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ರಿಲಿಜಿಯಸ್ ಫ್ಯಾಕ್ಟರ್, ಸೋಲ್ಮೇಟ್. ಎಸ್, ದಿಸ್ ಈಸ್ ಯುವರ್ ಸೋಲ್ಮೇಟ್. ನಿಮ್ಮ ಸೋಲ್ಮೇಟ್ ನಿಮಗೆ
ಯಾರು ಅಂತ ಗೊತ್ತಾಗ್ತಾ ಇದ್ದಾರೆ. ಯಾಕಂದರೆ ನಿಮ್ಮ ಥರ್ಡ್ ಐ ಓಪನ್ ಆಗ್ತಾ ಇರೋದ್ರಿಂದ, ನಿಮ್ಮ ಥರ್ಡ್ ಐ ಆಕ್ಟಿವೇಶನ್ ಆಗ್ತಾ ಇರೋದ್ರಿಂದ ನಿಮಗೆ ಕ್ಲಾರಿಟಿ ಸಿಗ್ತಾ ಇದೆ ನಿಮ್ಮ ಸೋಲ್ಮೇಟ್ ಯಾರು ಅನ್ನೋದು ನಿಮ್ಮ ಲೈಫಲ್ಲಿ. ಎಸ್, ಇವರೇ ನಿಮ್ಮ ಸೋಲ್ಮೇಟ್ ಅಂತ ಶ್ರೀ ಗಣೇಶ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ರಿಲಿಜಿಯಸ್ ಫ್ಯಾಕ್ಟರ್, ನಿಮ್ಮ ಲವ್ ಲೈಫು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಾರ್ಗದಲ್ಲಿ, ಆ ಪಾತಲ್ಲಿ ಅದು ಮುಂದುವರಿಯುತ್ತೆ ಅನ್ನೋದು ಡಿವೈನ್ ಮೆಸೇಜ್. ನಿಮ್ಮ ಸಂಗಾತಿ ನಿಮ್ಮ ಸೋಲ್ಮೇಟ್ ಆಗಿರ್ತಾರೆ. ನಿಮ್ಮ ಏನು ರಿಲಿಜಿಯನ್ ಫ್ಯಾಕ್ಟರ್ ಇರುತ್ತೆ, ಅದು ಒಂದು ದೈವಿಕವಾಗಿ, ಒಂದು ಧಾರ್ಮಿಕವಾಗಿ ಆ ನಡೆಯಲ್ಲಿ ನಿಮ್ಮ ಜರ್ನಿ ಮುಂದುವರಿಯುತ್ತೆ, ನಿಮ್ಮ ಲೈಫ್ ಅನ್ನೋದು ಶ್ರೀ ಗಣೇಶ ತಿಳಿಸ್ತಾ ಇದ್ದಾರೆ. ಇನ್ನೊಂದು ಹೇಳ್ಬೇಕಂತ ಡಿವೈನ್ ಪ್ರೇರಣೆ ಇದೆ. ಏನಂತ ಹೇಳಿದ್ರೆ, ನಿಮ್ಮ ಫ್ಯಾಮಿಲಿ ಇಶ್ಯೂಸ್ ಏನಿರುತ್ತೆ, ಇನ್ನು ಮುಂದೆ ಅದು ಹೀಲ್ ಆಗ್ತಾ ಇದೆ ಅನ್ನೋದನ್ನು ತಿಳಿಸೋದಕ್ಕೆ ಹೇಳ್ತಾ ಇದ್ದಾರೆ ಶ್ರೀ ಗಣೇಶ ಅವರ ಮಾರ್ಗದರ್ಶನ. ಇನ್ನು ಮುಂದೆ ಏನು ನಿಮ್ಮಲ್ಲಿ ಟಾಕ್ಸಿಕ್ ಏನು ನಿಮ್ಮ ಬಾಂಧವ್ಯದಲ್ಲಿ, ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗೆ ಒಂದು ಬಾಂಧವ್ಯ ಹದಗೆಟ್ಟಿತ್ತು, ಒಂದು ನಿಮ್ಮ ಪೇರೆಂಟ್ಸಿಂದ ಇರ್ಬೋದು, ನಿಮ್ಮ ಮಕ್ಕಳಿಂದ ಇರ್ಬೋದು, ನಿಮ್ಮ ಬಾಂಧವ್ಯ ಏನು ಚೆನ್ನಾಗಿರಲಿಲ್ಲ, ಅದು ಒಂದು ಹೀಲ್ ಆಗ್ತಾ ಇದೆ. ಅದರಲ್ಲಿ ಒಂದು ಬೆಳಕು ಕಾಣ್ತಾ ಇದ್ದೀರಾ. ಫ್ಯಾಮಿಲಿ ಇಶ್ಯೂಸ್ ಏನಿತ್ತು ಅದು ಇನ್ನು ಮುಂದೆ ಅದು ಹೀಲ್ ಆಗಿ ನಿಮ್ಮ ಬಾಂಧವ್ಯದಲ್ಲಿ ಪ್ರೀತಿ, ಸಂತೋಷ, ಸಂಭ್ರಮ ಮನೆ ಮಾಡುತ್ತೆ ಅನ್ನೋದು ಡಿವೈನ್ ಮಾತಾಗಿದೆ. ಇದು ಡಿವೈನ್ ನನಗೆ ಹೇಳೋದಕ್ಕೆ ಆಜ್ಞೆ ಮಾಡಿದ್ರು. ಅದನ್ನು ನಾನು ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತಾ ಇದ್ದೀನಿ. ಇನ್ನು ಮುಂದೆ ನಿಮ್ಮ ಫ್ಯಾಮಿಲಿ ಇಶ್ಯೂಸ್ ಇರೋಲ್ಲ. ನೀವು ನಿಮ್ಮ ಫ್ಯಾಮಿಲಿಲಿ ನಿಮ್ಮ ತಂದೆ ತಾಯಿ ಜೊತೆ ಆಗಿರ್ಬೋದು, ಅಥವಾ ನಿಮ್ಮ ಮಕ್ಕಳ ಜೊತೆ ಆಗಿರ್ಬೋದು, ಏನಾದರೂ ಒಂದು ಮನಸ್ತಾಪ ಇದ್ದರೆ ಅದನ್ನು ಫರ್ಗ್ಯೂ ಮಾಡಿ ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಬಾಂಧವ್ಯ ಇನ್ನೂ ಹೆಚ್ಚು ಪ್ರಜ್ವಲಿಸುತ್ತೆ, ನಿಮ್ಮ ಪ್ರೀತಿ ಪ್ರಜ್ವಲ ಆಗುತ್ತೆ ಅನ್ನೋದು ನಿಮಗೆ ಶ್ರೀ ಗಣೇಶನ ಮಾರ್ಗದರ್ಶನ. ನಿಮ್ಮ ವಿಶ್ನ ನೀವು ಒಂದು ಬುದ್ಧಿವಂತಿಕೆಯಿಂದ ನಿಮ್ಮ ವಿಶ್ನ ನೀವು ಕೇಳ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡಿ. ನಿಮ್ಮ ಡ್ರೀಮ್ ಏನಿದೆ ಅದನ್ನು ನಿಜ ಮಾಡೋದಕ್ಕೆ ನೀವು ಅದನ್ನು ಪ್ರಾಕ್ಟಿಕಲ್ ಆಗಿ ನಿಮ್ಮ ಸ್ಟೆಪ್ನ ನೀವು ಮುಂದೆ ಇಡಿ. ನಿಮ್ಮ ಈ ಅನ್ನೋದು ಡಿವೈನ್ ಶ್ರೀ ಗಣೇಶ ಅವರ ಮಾರ್ಗದರ್ಶನ ಏನಂತ ಹೇಳಿದ್ರೆ, ನಿಮ್ಮ ವಿಶ್ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅದನ್ನು ನೀವು ಬುದ್ಧಿವಂತಿಕೆಯಿಂದ ಇಡಿ. ಅದು ನಿಮಗೆ ಆ ಕಡೆ ನೀವು ನಿಮ್ಮ ವಿಶ್ನ ನೀವು ನಿಜ ಮಾಡೋದಕ್ಕೆ ಪ್ರಾಕ್ಟಿಕಲ್ ಆಗಿ ನೀವು ಮುಂದೆ ನಿಮ್ಮ ನಡೆ ಆ ಕಡೆ ಇರಲಿ ಅನ್ನೋದನ್ನು ಶ್ರೀ ಗಣೇಶ ತಿಳಿಸ್ತಾ ಇದ್ದಾರೆ. ಮ್ಯಾಜಿಕಲ್ ಗೇಟ್ವೇ, ನೀವು ನಿಮ್ಮ ಏನು ನಿಮಗೆ ಒಂದು ಹೊಸ ಎನರ್ಜಿ ಶಿಫ್ಟ್ ಆಗ್ತಾ ಇದೆ ಅಂತ ಇಲ್ಲಿ ಹೇಳಿದ್ರಲ್ವಾ. ಆ ಸೈಕಲ್ ಮುಗಿದು ಒಂದು ಎಂಡ್ ಆಫ್ ಅ ಸೈಕಲ್ ಅಂತ ಇದೆ. ನಿಮ್ಮ ಸೈಕಲ್ ಏನಿತ್ತು ಇಷ್ಟು ದಿನ ನಿಮ್ಮ ಜರ್ನಿ ಏನಿತ್ತು ನಿಮ್ಮ ಲೈಫಲ್ಲಿ, ಆ ಸೈಕಲ್
ಎಂಡ್ ಆಗಿದೆ. ಆ ಅಜ್ಞಾತವಾಸದಿಂದ ನಿಮಗೆ ಬೆಳಕಿನತ್ತ ನೋಡಿ, ಕೀ ಇದೆ ಅಲ್ಲಿ, ಡೋರ್ ಓಪನ್ ಇದೆ, ಬೆಳಕಿದೆ ಆ ಕಡೆ, ಬೆಳಕು ನಡೆ ನಡೀರಿ. ಆ ಕಡೆ ನೀವು ಹಿಂದೆ ಮುಂದೆನೂ ಯೋಚನೆ ಮಾಡದೆ ನಿಮ್ಮ ಹೆಜ್ಜೆ ಮುಂದೆ ಹಾಕಿ. ಆ, ನಿಮ್ಮ ಗುರಿ ಏನಿದೆ ಅದನ್ನ ಸಾಧಿಸಿ. ನಿಮ್ಮ ಗುರಿ ಏನಿದೆ ಅದಕ್ಕೆ ನೀವು ಪ್ರಾಕ್ಟಿಕಲ್ ಆಗಿ ಸ್ಟೆಪ್ ಮಾಡಿ ಮುಂದೆ ಹೋಗಿ ಅನ್ನೋದು ನಿಮ್ಮ ವಿಶ್ ಕಡೆ ನೀವು ಮುಂದೆ ಹೋಗಿ. ನೋಡಿ, ಎರಡು ಕಡೆನೂ ಅವರು ಮುಂದೆನೆ ನೋಡ್ತಿದ್ದಾರೆ. ಇಲ್ಲೂ ಮುಂದೆ ಹಿಂಗ್ ಹೋಗ್ತಾ ಇದ್ದಾರೆ, ಇಲ್ಲೂ ಮುಂದೆ ಹಿಂಗ್ ಹೋಗ್ತಾ ಇದ್ದಾರೆ. ಬೆಳಕನ್ ಕೀ ಸಿಕ್ಕಿದೆ. ನಿಮ್ದು ಡೋರು ಏನು ಕ್ಲೋಸ್ ಆಗಿತ್ತು, ಒಂದು ಲೈಫ್, ಒಂದು ಸೈಕಲ್ ಏನು ಎಂಡ್ ಆಯ್ತು, ಎಂಡ್ ಆಗ್ತಾ ಇದೆ, ಎಂಡ್ ಆಗಿದೆ. ನಿಮ್ಮ ಒಂದು ಸೈಕಲ್, ಈ ನಿಮ್ಮ ಲೈಫ್ ಜರ್ನಿಲಿ ಒಂದು ಸೈಕಲ್ ಏನು ಎಂಡ್ ಆಗ್ತಾ ಇದೆ, ಅದು ಬೆಳಕಿನೆಡೆ ಇದೆ. ನಿಮ್ಮ ಡ್ರೀಮ್ ಏನಿದೆ ಆ ಕಡೆ ನೀವು ಅಚೀವ್ ಮಾಡೋದಕ್ಕೆ ನೀವು ಮುಂದೆ ನಡೀರಿ. ಆ ದಾರಿ ನಿಮ್ಮ ಬೆಳಕಿನೆಡೆ ಇರಲಿ. ನಿಮ್ಮ ಥರ್ಡ್ ಐ ಆಕ್ಟಿವೇಶನ್ ಆಗ್ತಾ ಇದೆ. ಅಂದರೆ ಕೆಲವ್ರಿಗೆ ಇಲ್ಲಿ ನಿಮ್ಮ ಈ ಅಜ್ಞಾತವಾಸ ಏನಿತ್ತು ಅದು ಕಳೆದು ನಿಮ್ಮ ನಿಜವಾದ ದಾರಿನ ನೀವು ಹುಡುಕ್ತಾ ಇದ್ದೀರಾ. ನೀವು ಈ ಭೂಮಿಗೆ ಏನು ಪರ್ಪಸ್ಫುಲ್ ಆಗಿ ಬಂದಿದ್ದೀರಾ, ಆ ದಾರಿ ಕೀ ಓಪನ್ ಆಗ್ತಾ ಇದೆ. ಥರ್ಡ್ ಐ ಆಕ್ಟಿವೇಶನ್ ಆಗ್ತಾ ಇದೆ. ಅಲ್ಲಿಂದ ನೀವು ಆ ಬೆಳಕಿನ ಜ್ಞಾನನ ನೀವು ಪಡ್ಕೊಳ್ತಾ ಇದ್ದೀರಾ. ನಿಮಗೆ ಅತೀಂದ್ರಿಯ ಶಕ್ತಿ, ಅತಿ ಮಾನವನ ಶಕ್ತಿ, ದೈವಿಕ ಶಕ್ತಿ ನಿಮ್ಮಲ್ಲಿ ಪ್ರಕಾಶಮಾನವಾಗಿ ಹರಡ್ತಾ ಇದೆ. ಹೆದರ್ಕೋಬೇಡಿ, ಹಿಂದೆ ಮುಂದೆ ನೋಡಬೇಡಿ, ಇಡಿ ಹೆಜ್ಜೆ ಇಡಿ, ಮುಂದೆ ಇಡಿ ಅಂತ ನಿಮಗೆ ಡಿವೈನ್ ತಿಳಿಸ್ತಾ ಇದ್ದಾರೆ. ಇನ್ನು ಕೆಲವ್ರಿಗೆ ನಿಮ್ಮ ವಿಶ್ ಏನಿದೆ, ನಿಮ್ಮ ಆಕಾಂಕ್ಷೆ, ನಿಮ್ಮ ವಿಶ್ ಏನಿದೆ ಅದ್ರ ಕಡೆ ನೀವು ಪಾದ ಹಾಕಿ ಹಿಂದೆ ಮುಂದೆ ನೋಡಬೇಡಿ. ಅದನ್ನ ನೀವು ನಿಮ್ಮ ಕನಸನ್ನ ನನಸು ಮಾಡೋ ಕಡೆ ನೀವು ಜಾಗೃತವಾಗಿ ಮುಂದೆ ನಡೀರಿ ಅನ್ನೋ ಮೆಸೇಜ್ನ ಡಿವೈನ್ ನಿಮಗೆ ಶ್ರೀ ಗಣೇಶನ ಮಾರ್ಗದರ್ಶನ ನಿಮ್ದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರು ಈ ಸಿಲ್ವರ್ ಕಲರ್, ಬೆಳ್ಳಿ, ನಿಮ್ಮ ಬಾಳಲ್ಲಿ ಬೆಳಕು, ಬೆಳ್ಳಿ ಅಂದ್ರೇನೆ ಬೆಳಕು, ಆ ಮೂನ್ ಎನರ್ಜಿ, ಮೂನ್ ಅಂದ್ರೆ ಸನ್ನಾಗಿ ನಿಮ್ಮ ಎನರ್ಜಿ, ಈ ನೋಡಿ ಇಲ್ಲಿ ಸನ್ಸೆಟ್ ಒಂದು ಸೈಕಲ್ ನಿಮಗೆ ಎಂಡ್ ಆಗ್ತಾ ಇದೆ. ಇಷ್ಟು ದಿನ ನಿಮಗೆ ಏನು ಅಜ್ಞಾತ ವಾಸ ಇತ್ತು, ಆ ಎನರ್ಜಿ ಮೂನ್ ಎನರ್ಜಿ ಹೋಗಿ ಆ ಸನ್ ಎನರ್ಜಿ ಬರ್ತಾ ಇದೆ ನಿಮ್ಮಲ್ಲಿ. ಆ ಬೆಳಕು ನಿಮ್ಮಲ್ಲಿ ಪ್ರವೇಶ ಆಗ್ತಾ ಇದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಮತ್ತೆ ಇನ್ನೊಂದು ಹೇಳಬೇಕು, ನಿಮ್ಮ ಲವ್ ಲೈಫಲ್ಲೂ ಕೂಡ ಒಂದು ಹೊಸ ಬೆಳಕು, ಒಂದು ಹೊಸ ಶಕ್ತಿ, ದೈವಿಕವಾದ ಪ್ರೀತಿ, ದೈವಿಕವಾದ ಬೆಳವಣಿಗೆ ನಿಮ್ಮ ಪ್ರೀತಿಲಿ ಬರ್ತಾ ಇದೆ. ನಿಮ್ಮ ಪ್ರೀತಿ ಧಾರ್ಮಿಕವಾದದ್ದು, ದೈವಿಕವಾದದ್ದು, ಆ ನಡೆಯಲ್ಲಿ ನೀವು ಮುಂದೆ ಹೋಗ್ತಾ ಇದ್ದೀರಾ. ಡಿವೈನ್ ಸಂದೇಶ ಯಾರು ಈ ಸೆಕೆಂಡ್ ಪೈಲ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಗಣೇಶ ಮತ್ತೆ ಒಂದು ಮೆಸೇಜ್ ನನ್ನ ಮೂಲಕ ಹೇಳೋದಕ್ಕೆ ಪ್ರೇರಣೆ ಕೊಟ್ಟರು. ಥ್ಯಾಂಕ್ ಯು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಈ ಸ್ಟಾರ್, ಈ ಪರ್ಪಲ್ ಕಲರ್ ಸ್ಟಾರ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ.
ನಿಮಗೆ ಶ್ರೀ ಗಣೇಶ ಯಾರು ಈ ಸ್ಟಾರ್ ಸ್ಟಡ್ನ ಸೆಲೆಕ್ಟ್ ಮಾಡಿದ್ದೀರಾ ನೋಡಿ, ಪರ್ಪಲ್ ಇಲ್ಲಿ ಹೆಚ್ಚು ಪರ್ಪಲ್ ಕಾಣಿಸ್ತಾ ಇದೆ, ಅಟ್ರಾಕ್ಟ್ ಆಗ್ತಾ ಇದೆ ನೋಡಿ. ಏನಂತ ಹೇಳಿದ್ರೆ ಶ್ರೀ ಗಣೇಶ ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮ ಪರ್ಪಸ್ ಏನು, ನಿಮ್ಮ ಜೀವನದ ಪರ್ಪಸ್ ಏನು, ಕ್ರಾಸ್ ರೋಡ್ ಇಲ್ಲ ಅದಕ್ಕೆ, ನೋ ರಾಂಗ್ ಪಾತ್, ಅಡ್ಡದಾರಿ ಇಲ್ಲ, ಎಲ್ಲ ನೀವು ಎಲ್ಲೇ ಹೋದ್ರೂ ಅದು ನಿಮಗೆ ಒಂದು ಮಿರರ್ ಆಗಿ ನಿಮ್ಮ ದಾರಿ ನಿಮಗೆ ಗೊತ್ತಾಗ್ತಾ ಇದೆ. ಈ ದಾರಿಲಿ ಹೋಗ್ಬೇಕಾ, ಈ ದಾರಿಲಿ ಹೋಗ್ಬೇಕಾ, ಈ ದಾರಿಲಿ ಹೋಗ್ಬೇಕಾ ಅನ್ನೋದು ಎಲ್ಲ ಆಕಾಶಿಕ್ ಸ್ಟಾರ್ ಗೇಟ್ ಎಲ್ಲ ನಿಮಗೆ ಓಪನ್ ಮಾಡಿದ್ದಾರೆ. ಶ್ರೀ ಗಣೇಶ ಏನು ಮಾರ್ಗ ನಿಮಗೆ ನೀಡ್ತಿದ್ದಾರೆ ಅಂದರೆ, ಯಾವುದೇ ಅಡ್ಡದಾರಿ ಇಲ್ಲ. ಇಷ್ಟು ದಾರಿಲಿ ನೀವು ನಿಮ್ಮ ಜೀವನದ ಪಾತ್ ನೀವು ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವುದು ಯಾವುದು ನೋ ರಾಂಗ್ ಪಾತ್, ಯಾವುದು ಅಡ್ಡದಾರಿ ಇಲ್ಲ, ಕ್ರಾಸ್ ರೋಡ್ ಇಲ್ಲ, ಅಲೈನ್ಡ್ ವಿತ್ ಪರ್ಪಸ್ ಅಂತ ಇದ್ದಾರೆ. ನಿಮ್ಮ ದಾರಿ ಯಾವ ದಾರಿ ನೋಡಿ, ಈ ದಾರಿನ, ಈ ದಾರಿನ, ಈ ದಾರಿನ ಅನ್ನೋದು, ಈ ದಾರಿನ ಅಂದರೆ ನಿಮ್ಮ ಲೈಫ್ ಪರ್ಪಸ್ ದಾರಿ ಯಾವುದು, ಅದನ್ನ ನೀವು ಪಡ್ಕೊಳ್ಳಿ. ಯಾವುದೇ ಅಡ್ಡದಾರಿ ಹಿಡಿಬೇಡಿ, ಅಡ್ಡದಾರಿ ಬೇಡ. ನಿಮ್ಮ ಕಾರ್ಮಿಕ್ ಏನಿದೆ ಅದು ರಿಲೀಸ್ ಮಾಡಿ, ನಿಮ್ಮ ವಂಶದ ಏನು ನ್ಯೂನ್ಯತೆ ಇತ್ತು ಅದನ್ನ ಆ ಬೌಂಡ್ರಿನ, ಆ ಗಡಿನ ನೀವು ಮೀರಿ ಜ್ಞಾನ, ಪೂರ್ವಜರ ರೆಲ್ಮ, ಇಲ್ಲಿ ನಿಮ್ಮ ಜ್ಞಾನ ಏನಿದೆ ಅದನ್ನ ನೀವು ಅಲೈನ್ ಮಾಡಿ, ಒಂದು ಮಾಡಿ, ನಿಮ್ಮ ಯಾವುದು ಒಂದು ಪೂರ್ವ ಜನ್ಮದ ಪ್ರಾರಬ್ಧ ಅಂತ ಹೇಳ್ತಾರಲ್ಲ, ಆ ಪ್ರಾರಬ್ಧ ಏನಿತ್ತು ಅದನ್ನ ನೀವು ಹೀಲ್ ಮಾಡ್ಕೊಳ್ಳಿ, ನಿಮ್ಮ ಕಾರ್ಮಿಕ್ನ ಎಲ್ಲ ರಿಲೀಸ್ ಮಾಡಿ ಅನ್ನೋದನ್ನ ಶ್ರೀ ಗಣೇಶ ಅವರು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ನಿಮ್ಮ ಹಿಂದಿನ ಜನ್ಮದ ಒಂದು ಏನು ಹೂಂಡಿತ್ತು ಆ ಬೌಂಡ್ರೀಸ್ನೆಲ್ಲ ನೀವು ಕ್ಲಿಯರ್ ಮಾಡ್ಕೊಂಡು ಬನ್ನಿ, ರಿಲೀಸ್ ಮಾಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ನೋಡಿ ಇಲ್ಲಿ. ಆಕಾಶಿಕ್ ರೆಕಾರ್ಡ್, ಕ್ಲಿಯರ್ ಓಲ್ಡ್ ಸ್ಟೋರೀಸ್, ನಿಮ್ಮ ಹಳೆ ಸ್ಟೋರಿನೆಲ್ಲ ನೀವು ಕ್ಲಿಯರ್ ಮಾಡಿ, ನಿಮ್ಮ ಪೂರ್ವ ಜನ್ಮದ ಏನು ಇದಿತ್ತು, ಪಾಸ್ಟ್ ಇದಿತ್ತು ಅದನ್ನೆಲ್ಲ ನೀವು ಕಳ್ಕೊಳ್ಳಿ, ಫ್ರೀಡಮ್ನ ಪಡ್ಕೊಳ್ಳಿ, ಸ್ವತಂತ್ರನ ಪಡೀರಿ ಅನ್ನೋದು ಡಿವೈನ್ ಮೆಸೇಜ್ ಆಗಿದೆ. ಏನು ನಿಮ್ಮ ಪೂರ್ವ ಜನ್ಮದ ಪ್ರಾರಬ್ಧಗಳು ಏನೇನಿತ್ತು ಅದನ್ನೆಲ್ಲ ಕಳ್ಕೊಳ್ಳಿ, ನಿಮ್ಮ ಕಾರ್ಮಿಕ್ನ ರಿಲೀಸ್ ಮಾಡಿ, ನಿಮ್ಮ ಹಳೆ ಮೆಮೊರಿ ಏನಿತ್ತು, ನಿಮಗೆ ಬೇಡವಾಗಿರದೇ ಇರೋದು ಮೆಮೊರೀಸ್, ಯಾರನ್ನಾದ್ರೂ ಕ್ಷಮಿಸ್ಬೇಕಾ, ಕ್ಷಮಿಸಿ, ಎಲ್ಲಾನು ಕ್ಷಮಿಸಿ, ಯಾವುದೇ ಗಂಟುಗಳು ಏನಿತ್ತು ನಿಮ್ಮ ಹಳೆ ಜನ್ಮದ ಪ್ರಾಮಿಸ್, ಈ ಜನ್ಮದಲ್ಲಿ ನಿಮಗೆ ಈ ದೈವಿಕ ಗುಣ ಬಂದಿದೆ ಅಂದರೆ ನನ್ನ ಪೂರ್ವ ಜನ್ಮದ ಪ್ರಾರಬ್ಧಗಳು ಏನೇನಿತ್ತು ಅದನ್ನೆಲ್ಲ ರಿಲೀಸ್ ಮಾಡಿ ಭಗವಂತ ಅಂತ ಡಿವೈನ್ಗೆ ಸರೆಂಡರ್ ಮಾಡಿ. ನಿಮ್ಮ ಒಂದು ಆಕಾಶಿಕ್ ಗೇಟ್ವೇ ಓಪನ್ ಇದೆ ಇವಾಗ. ನಿಮಗೆ ಯಾವ್ದ್ಯಾವ್ದು ಕ್ಲಿಯರ್ ಮಾಡಬೇಕು ಅದನ್ನ ದಯವಿಟ್ಟು ಕ್ಲಿಯರ್ ಮಾಡಿ, ಅದನ್ನ ಅಡ್ಡದಾರಿ, ಒಂದು ಕ್ರಾಸ್ ರೋಡ್ ಯಾವುದು ಬೇಡ ಅಂತ ಅಂದರೆ, ನಿಮಗೆ ಇವಾಗ ನನಗಿಲ್ಲಿ ಏನು ಜ್ಞಾನ ಬಂತು ಅಂದರೆ, ಅಡ್ಡದಾರಿ ಕ್ರಾಸ್ ರೋಡ್ ಅಂತ ಹೇಳಿದ್ರೆ
ಡಿವೈನ್ ನನಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂದರೆ, ನೀವು ಯಾರನ್ನೇ ಬೇರೆಯವ್ರನ್ನ ಕೇಳಿ ಬೇರೆಯವ್ರಿಗೆ ದಕ್ಷಿಣೆ ಕೊಟ್ಟು ಬೇರೆಯವರಿಂದ ಅಲ್ಲೋದ್ರೆ ಅದು ಪರಿಹಾರ ಆಗುತ್ತೆ, ಇಲ್ಲೋದ್ರೆ ಇದು ಪರಿಹಾರ ಆಗುತ್ತೆ, ಹಿಂಗೆ ಮಾಡಿದ್ರೆ ಸರಿ ಹೋಗುತ್ತೆ, ಹಂಗೆ ಮಾಡಿದ್ರೆ ಸರಿ ಹೋಗುತ್ತೆ, ಅದನ್ನೆಲ್ಲ ಬಿಟ್ಟಾಕಿ. ಯಾವುದೇ ಅಡ್ಡದಾರಿ ಇಲ್ಲ. ನಿಮಗೆ ಆಕಾಶಿಕ್ ಸ್ಟಾರ್ ಗೇಟ್ ಓಪನ್ ಆಗಿದೆ. ನೀವು ಕುತ್ಕೊಂಡು ಅದರಲ್ಲಿ ಒಂದಾಗಿ ನಿಮ್ಮ ಪರ್ಪಸ್ ಏನು ಅದರಲ್ಲಿ ಒಂದಾಗಿ, ಅಂದರೆ ಧ್ಯಾನಕ್ಕೆ ಕುತ್ಕೊಂಡು ಇಲ್ಲ ಒಂದು ಮನಸ್ಸಲ್ಲಿ ನೀವು ಪ್ರಶಾಂತವಾಗಿ ಕುತ್ಕೊಂಡು, ನನ್ನ ಪೂರ್ವ ಜನ್ಮದ ಪಾಪಗಳು, ನನ್ನ ಪೂರ್ವ ಜನ್ಮದ ಆಣೆ ಭಾಷೆಗಳು, ನನ್ನ ಪೂರ್ವ ಜನ್ಮದ ಯಾವುದೇ ಗಂಟುಗಳು ಯಾವುದು ಇರಬಾರ್ದು ಅಂತ ಎಲ್ಲ ಬಿಡಿಸ್ಕೊಳ್ಳಿ. ಆ ಗೇಟ್ವೇ ನಿಮಗೆ ಓಪನ್ ಆಗಿದೆ. ನಿಮ್ಮ ಕಾರ್ಮಿಕ್ನ ರಿಲೀಸ್ ಮಾಡಿ. ನಿಮ್ಮ ವಂಶದಲ್ಲಿ ಏನಾದರೂ ತಪ್ಪುಗಳೆಲ್ಲ ಆಗಿದ್ರೆ ಅದಕ್ಕೆಲ್ಲ ನೀವು ರಿಲೀಸ್ ಮಾಡ್ತಾ ಬನ್ನಿ. ಭಗವಂತನಲ್ಲಿ ಕ್ಷಮೆ ಕೇಳಿ, ರಿಲೀಸ್ ಮಾಡಿ, ಸರೆಂಡರ್ ಆಗಿ. ನಿಮ್ಮ ಪೂರ್ವ ಜನ್ಮದಲ್ಲಿ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೇನೋ ಆಗಿರುತ್ತೆ. ಇವಾಗ ಆ ಜ್ಞಾನ ಬಂದಿದೆ ಅಲ್ವಾ ನಿಮಗೆ, ಆ ಭಗವಂತ ಇದ್ದಾರೆ. ನಾವಿಲ್ಲಿ ಬಂದಿರೋದು ಏನೋ ನಮ್ಮ ಕರ್ಮಗಳನ್ನ ಕಳಿಯೋದಿಕ್ಕೆ ಬಂದಿದ್ದೀವಿ ಅನ್ನೋ ಜ್ಞಾನ ನಿಮಗೆ ಸಿಕ್ಕಿದೆ ಅಲ್ವಾ. ಆ ಸಿಕ್ಕಿರೋದ್ರಿಂದ ನಿಮಗೆ ಇವಾಗ ಆಕಾಶಿಕ್ ಸ್ಟಾರ್ ಗೇಟ್ಸ್ ಎಲ್ಲ ಓಪನ್ ಇದೆ. ಈ ಥರ ಯಾವುದೇ ಅಡ್ಡದಾರಿ ಇಲ್ಲದೇನೆ ನೀವು ಆ ಗೇಟ್ ಮೂಲಕ ನೀವೇನು ರಿಲೀಸ್ ಮಾಡ್ತೀರಾ ಅದೆಲ್ಲ ನೀವು ಎಷ್ಟು ಜನ್ಮದ ಪಾಪ ಪುಣ್ಯ, ನಿಮ್ಮದು ಏನೇನು ಗಂಟುಗಳು ಪ್ರಾಮಿಸಸ್ ಏನೇನಿತ್ತು ಅದೆಲ್ಲ ರಿಲೀಸ್ ಮಾಡಿ. ಅದೆಲ್ಲ ಓಪನ್ ಇದೆ, ಅದು ಸರಿ ಹೋಗುತ್ತೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಆ ಗೇಟ್ವೇ ಓಪನ್ ಆಗಿದೆ. ಅಲ್ಲಿ ನಿಮ್ಮ ಎಲ್ಲ ಕರ್ಮಗಳನ್ನ ಕಳ್ಕೊಳ್ಳಿ. ನೀವು ಇದಕ್ಕೆ ಹೋಗ್ಬೇಕಾಗಿಲ್ಲ. ನಿಮ್ಮ ಕರ್ಮ ಕಳಿಯೋದಿಕ್ಕೆ ತ್ರಿವೇಣಿ ಸಂಗಮಕ್ಕೆ ಹೋಗಿ ಅಲ್ಲಿ ನದಿ ಸ್ನಾನ ಮಾಡಬೇಕಾಗಿಲ್ಲ. ನಿಮ್ಮ ಕೂತಲ್ಲೇ ನೀವು ನಿಮ್ಮ ಏಕಾಗ್ರತೆಯಿಂದ ನಿಮಗೆ ಆ ಅರಿವು ಬಂದರೆ ಸಾಕು. ಆ ಅರಿವಲ್ಲಿ ನಿಮ್ಮ ಕರ್ಮನ ಕಳ್ಕೊಳ್ಳಿ ಅನ್ನೋದು ಶ್ರೀ ಗಣೇಶನ ಮಾರ್ಗದರ್ಶನ. ನೋಡಿ, ಇದರಲ್ಲೂ ಪಾಸ್ಟ್ ಲೈಫ್ ಅಂತ ಇದೆ. ಪಾಸ್ಟ್ ಲೈಫ್ ರಿಲೇಶನ್ಶಿಪ್. ಯು ಹ್ಯಾವ್ ನೋ ಈಚ್ ಅದರ್ ಬಿಫೋರ್. ಪಾಸ್ಟ್ ಲೈಫ್ ರಿಲೇಶನ್ಶಿಪ್ಪು ನಿಮಗೆ ಮೊದಲೇ ಈ ರಿಲೇಶನ್ಶಿಪ್ ನಿಮಗೆ ಪರಿಚಯ ಇದೆ ಅಂತ ತಿಳಿಸ್ತಾ ಇದ್ದಾರೆ. ನಿಮಗೆ ಇವರು ಮುಂಚೆನೆ ಪರಿಚಯ ಇದ್ದಾರೆ. ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಅನ್ಸುತ್ತೆ. ಅಲ್ಲಿ ನೀವು ನಿಮ್ಮ ಬಾಂಧವ್ಯ ಅಷ್ಟು ಚೆನ್ನಾಗಿ ಇರಲಿಲ್ಲ ಅಂತ ಅಂದರೆ ನನಗಿಲ್ಲಿ ಜ್ಞಾನಕ್ಕೆ ಬರ್ತಾ ಇರೋದು, ನೀವು ಕ್ಷಮಿಸಿ ಮತ್ತೆ ಕಲ್ತ್ಕೊಳ್ಳಿ, ರಿಲೀಸ್ ಮಾಡಿ. ನೋಡಿ, ಇಲ್ಲೂ ಅದೇ ಕಾರ್ಮಿಕ್ ರಿಲೀಸ್ ಮಾಡಿ ಅಂತ ಬಂದಿದೆ. ಇಲ್ಲೂ ಅದೇ ಥರ ಕ್ಷಮಿಸಿ, ಫರ್ಗ್ಯೂ ಮಾಡಿ. ಆವಾಗ ನಿಮ್ಮ ಲವ್ ಲೈಫ್ ಇನ್ನೂ ಚೆನ್ನಾಗಿ ಆಗುತ್ತೆ. ನಿಮ್ಮ ಬದುಕಲ್ಲಿ ಏನು ಸಪ್ರೇಷನ್ ಇತ್ತು ಅದು ನಿಮಗೆ ಇನ್ನು ಮುಂದೆ ಚೆನ್ನಾಗಾಗುತ್ತೆ. ನೀವು ಆ ಕಾರ್ಮಿಕ್ನ ರಿಲೀಸ್ ಮಾಡಿ ಅವ್ರನ್ನ ಕ್ಷಮಿಸ್ಬಿಡಿ. ನಿಮ್ಮ ಲವ್ ಲೈಫ್ ಸರಿ ಹೋಗುತ್ತೆ ಅನ್ನೋದನ್ನ ಡಿವೈನ್ ಹೇಳ್ತಿದ್ದಾರೆ. ನಿಮ್ಮ ಪೂರ್ವ ಜನ್ಮದಲ್ಲಿ ಅಥವಾ ಯಾವುದೋ ಜನ್ಮದಲ್ಲಿ ಒಟ್ಟಿನಲ್ಲಿ ಏನೋ ಒಂದು ನಿಮಗೆ ಸರಿ ಇರಲಿಲ್ಲ. ನೋಡಿ, ಅವರು ಇಲ್ಲಿ ಒಂದು ಈ ಹಾವು ಪೊರೆ ತೆಗೆದ್ರೆ ಹೆಂಗೆ ಬರ್ತಾ ಇದೆ ಹಂಗೆ ಬರ್ತಾ ಇದ್ದಾರೆ ಅವರು. ಆ ಹಳೆ ಮೆಮೊರೀಸ್ನ ನೀವು ರಿಲೀಸ್ ಮಾಡಿ, ಕ್ಷಮೆ ಕೊಡಿ. ಅದರಿಂದ ನೀವು ಪಾಠ ಕಲೀರಿ. ಆವಾಗ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಈಗಿನ ನಿಮ್ಮ ಪಾರ್ಟ್ನರು ನಿಮಗೆ ಮುಂಚೆನೇ ಗೊತ್ತಿರೋರು.
ಅನ್ಸುತ್ತೆ. ಆ ಪಾಸ್ಟ್ ಲೈಫ್ ಏನು ಕರ್ಮ ಇತ್ತು ಅದನ್ನ, ಆ ಕಾರ್ಮಿಕ್ನ ನೀವು ರಿಲೀಸ್ ಮಾಡಿ, ಕ್ಷಮಿಸಿ, ನಿಮ್ಮ ಅದರಿಂದ ನೀವು ಪಾಠ ಕಲಿಬೇಕು, ಕಲೀರಿ. ಆವ ಆಗ ನಿಮ್ಮ ಈಗಿನ ಲೈಫ್ ಚೆನ್ನಾಗಾಗುತ್ತೆ ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಶ್ರೀ ಗಣೇಶ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಹೆಚ್ಚು ಕ್ಯಾಂಡಲ್ಸ್ನ ಯೂಸ್ ಮಾಡಿ, ಒಂದು ಅಗ್ನಿ ಹೋತ್ರ ಅಂತಾರಲ್ವ, ನೀವು ಏನು ಮಾಡಲಿಲ್ಲ ಅಂದ್ರೂ ಒಂದು ಈ ಥರ ಒಂದು ಫೈರ್ ಕ್ಯಾಂಪ್ ಹಾಕೊಂಡ್ರೆ ಆ ಅಗ್ನಿಲಿ ನಿಮಗೆ ಒಂದು ನೆಗೆಟಿವಿಟಿ ಕಳೆದು ನಿಮ್ಮಲ್ಲಿ ಒಂದು ಎನರ್ಜಿ ಫ್ಲೋ ಆಗಿ ನಿಮ್ಮ ಜ್ಞಾನ ಹೆಚ್ಚುತ್ತೆ. ನಿಮ್ಮ ನೋಡಿ ಇಲ್ಲಿ ಅದನ್ನು ಹೈಲೈಟ್ ಮಾಡಿದ್ದಾರೆ ನೋಡಿ ಹಣೆನಲ್ಲಿ. ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚುತ್ತೆ, ನಿಮ್ಮ ಭವಿಷ್ಯ ಜ್ಞಾನ ಸ್ಫಟಿಕದಂತೆ ನೀವು ಒಂದು ನಿಮ್ಮ ಜ್ಞಾನ ಸ್ಫೋಟಿಸುತ್ತೆ. ಯಾರಿಗೆ ಹೆಚ್ಚು ಅಗ್ನಿಹೋತ್ರ ಹೋಮ ಹವನ ಬರುತ್ತೆ ಅವರು ಮಾಡ್ಬೋದು, ಇಲ್ಲ ಅಂದರೆ ಕ್ಯಾಂಡಲ್ ಎಲ್ಲ ಸುತ್ತ ಅಂಟಿಸಿ ಕುತ್ಕೊಂಡು ಧ್ಯಾನ ಮಾಡ್ಬೋದು. ಅದು ನನ್ನ ಕೈಲಾಗಲ್ಲ ಅಂತ ಹೇಳಿದ್ರೆ ಒಂದು ಫೈರ್ ಕ್ಯಾಂಪ್ ಮುಂದೆ ಕುತ್ಕೊಂಡು ನೀವು ಧ್ಯಾನ ಮಾಡ್ಬೋದು. ಯಾಕೆ ಅಂದರೆ ನಿಮಗೆ ಆ ಜ್ಞಾನ ಸಿದ್ಧಿ ಆಗ್ತಾ ಇದೆ, ನಿಮ್ಮ ಜ್ಞಾನ ಸ್ಫಟಿಕದಂತೆ ನಿಮಗೆ ಆ ಕ್ಲಾರಿಟಿ ಬರ್ತಾ ಇದೆ. ಕ್ರಿಸ್ಟಲ್ ಇವಾಗ ನಿಮಗೆ ಕರೆಂಟ್ ಸಿಚುಯೇಷನ್ ಏನಂತ ಇದೆ ಅಂತ ಅಂದರೆ, ಆ ಕ್ರಿಸ್ಟಲ್ ಕ್ಲಾರಿಟಿ ನಿಮಗೆ ದೊರೀತಾ ಇದೆ. ನಿಮ್ಮ ಜ್ಞಾನ ಆ ಥರ ಪವರ್ಫುಲ್ ಆಗ್ತಾ ಇದೆ, ಆ ಥರ ಪಡ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಿಮಗೆ ಹೆಲ್ಪ್ ಮಾಡುತ್ತೆ. ನೀವು ನಿಮ್ಮ ಕರೆಂಟ್ ಸಿಚುವೇಶನ್ನಿಂದ ಹೊರ ಬರೋದಕ್ಕೆ ಯಾವುದೋ ಒಂದು ನಾದ, ಅದು ಫ್ಲೂಟ್ ಆಗಿರ್ಬೋದು, ಯಾವ್ದಾದ್ರು ಒಂದು ಮ್ಯೂಸಿಕ್ ಆಗಿರ್ಬೋದು, ಇಲ್ಲ ಕೋಗಿಲೆ ಕೂಗೋದಾಗಿರ್ಬೋದು, ಇಲ್ಲ ಹಸು ಅಂಬ ಅನ್ನೋದಾಗಿರ್ಬೋದು, ಏನೋ ಒಟ್ಟಿನಲ್ಲಿ ಯಾವುದೋ ಒಂದು ಸೌಂಡಿಂದ ನಿಮಗೆ ನಿಮ್ಮ ಕರೆಂಟ್ ಸಿಚುಯೇಷನ್ನಿಂದ ಆಚೆ ಬರೋದಕ್ಕೆ, ಏನಾದರೂ ನಿಮಗೆ ಆ ಸಿಚುಯೇಷನ್ನಿಂದ ಕಷ್ಟಕರವಾದ ಅಥವಾ ನಿಮಗೆ ಯಾವುದೇ ರೀತಿಯಾದ ಸಿಚುಯೇಷನ್ ಇರ್ಬೋದು, ನಿಮಗೆ ಯಾವುದ್ರಲ್ಲೋ ನಿಮಗೆ ಕ್ಲಾರಿಟಿ ಸಿಗದೆ ಇರ್ಬೋದು, ಆ ಥರ ಸಿಚುಯೇಷನ್ ಇದ್ದಾಗ ನಿಮಗೆ ಯಾವುದೋ ಒಂದು ಸೌಂಡ್ ಮೂಲಕ, ಮ್ಯೂಸಿಕ್ ಮೂಲಕ ನಿಮಗೆ ಒಂದು ಮೆಸೇಜ್ ಸಿಗುತ್ತೆ. ಅದಕ್ಕೆ ನಿಮಗೆ ನಿಮ್ಮ ಕರೆಂಟ್ ಸಿಚುಯೇಷನ್ಗೆ ನಿಮಗೆ ಆನ್ಸರ್ ನಿಮ್ಮಲ್ಲೇ ಅದು ಉದ್ಭವ ಆಗುತ್ತೆ, ಗೊತ್ತಾಗುತ್ತೆ ನಿಮ್ಮ ಮೈಂಡ್ಗೆ. ಅದನ್ನು ನೀವು ಒಂದು ನಿಮ್ಮ ಮೈಂಡಿಂದ ಅದನ್ನು ನಿಮ್ಮ ಕಿವಿನ ಓಪನ್ ಮಾಡಿಟ್ಕೊಳ್ಳಿ. ಆ ಸೌಂಡಲ್ಲಿ ನಿಮಗೆ ಒಂದು ಮೆಸೇಜ್, ನಿಮ್ಮ ಕರೆಂಟ್ ಸಿಚುಯೇಷನ್ಗೆ ನಿಮಗೆ ಉತ್ತರ ಸಿಗುತ್ತೆ ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರು ಈ ಪರ್ಪಲ್ ಕಲರ್ ಸ್ಟಾರ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು ನೋಡಿ. ಇಲ್ಲೂ ಪರ್ಪಲ್ ಕಲರ್, ಇಲ್ಲೂ ಪರ್ಪಲ್ ಕಲರ್, ಹೆಚ್ಚು ಪರ್ಪಲ್ ಕಲರ್ ಕಾಣಿಸ್ತಾ ಇದೆ. ನೀವು ಏನಂದರೆ ನಿಮ್ಮ ಆಕಾಶಿಕ್ ರೆಕಾರ್ಡ್, ನಿಮ್ಮ ಏನು ನಿಮ್ಮ ಜನ್ಮದ ಈ ಸೋಲ್, ನಾವು ಎಷ್ಟು ಜನ್ಮ ಎತ್ತುತ್ತೀವಿ ಅಷ್ಟು ಜನ್ಮದ್ದು ಒಂದು ರೆಕಾರ್ಡ್ಗಳು ಆ ಮೋಡದಲ್ಲಿ ಸ್ಟೋರೇಜ್ ಆಗಿರುತ್ತೆ, ಆಕಾಶದಲ್ಲಿ. ಆ ಸ್ಟೋರೇಜ್ನೆಲ್ಲ ನೀವು ಫಿಲ್ ಆಗೋಗಿದೆ, ಅದನ್ನು ಕ್ಲಿಯರ್ ಮಾಡಿ. ಕ್ಲಿಯರ್ ಮಾಡಿದ್ರೆ ನಿಮಗೆ ಇಲ್ಲಿ ಖುಷಿ ಸಿಗತ್ತೆ, ಅಲ್ಲಿ ನಿಮಗೆ ಭಗವಂತನಲ್ಲಿ ನೀವು ಅಲೈನ್ ಆಗ್ಬೋದು, ಒಂದಾಗ್ಬೋದು. ಇವಾಗೆಲ್ಲ ನಿಮಗೆ ಈಸಿಯಾಗಿ ಎಷ್ಟೊಂದು ಜನ ಎಷ್ಟೊಂದು ದುಡ್ಡು ಖರ್ಚು ಮಾಡಿ ಹೋಮ ಹವನ ಅದು ಇದು ಅಂತ ಎಲ್ಲ ಹೇಳ್ತೀವಿ ನೋಡಿ. ಇಲ್ಲಿ ಇದಕ್ಕೆ ಇದು ಮಾಡಿಸಿ ಅದನ್ನು
ಇದು ಮಾಡ್ತಾರಲ್ವಾ, ಅದು ನೀವು ಬೇರೆಯವರ ಹೆಲ್ಪ್ ಇಲ್ದೇನೆ ನಿಮಗೆ ನೀವೇ ನೋಡಿ ಒಂದು ಅಗ್ನಿಕುಂಡ ಇಟ್ಕೊಂಡು ಅದ್ರ ಮುಂದೆ ಕೈ ಮುಗಿದು ಒಂದು ಜ್ಞಾನದಿಂದ ನಿಮ್ಮ ಎಲ್ಲ ಕಾರ್ಮಿಕ್ ಯಾವುದೇ ಜನ್ಮದ ಗಂಟುಗಳು, ಯಾವುದೇ ಜನ್ಮದ ಆಣೆ ಭಾಷೆ ಏನೇ ಇರ್ಬೋದು, ಗೊತ್ತೋ ಗೊತ್ತಿಲ್ಲದೇನೋ ಏನೇನು ಮಾಡಿರ್ತೀವೋ ನಾವು ಅದನ್ನೆಲ್ಲ ಕಳ್ಕೊಬಹುದು. ಆ ಗೇಟ್ವೇ ನಿಮಗೆ ಓಪನ್ ಇದೆ, ಯಾವುದೇ ಅಡ್ಡದಾರಿ ಹಿಡಿಯೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ನಿಮಗೆ ಸೂಚಿಸ್ತಾ ಇದ್ದಾರೆ. ನಿಮಗೆ ಆ ವಿಷಯಗಳು ನಿಮಗೆ ನಿಮ್ಮ ಜ್ಞಾನಕ್ಕೆ ಆ ಸೌಂಡ್ ಮೂಲಕ ತಿಳಿಬಹುದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಎಲ್ಲ ರಿಲೀಸ್ ಮಾಡ್ಕೊಳ್ಳಿ ಅನ್ನೋದು ಏನು ಇಲ್ಲ. ಇಷ್ಟು ಸಿಂಪಲ್ ಟೆಕ್ನಿಕ್ ಏನಂದರೆ ಸುತ್ತ ಕ್ಯಾಂಡಲ್ ಅಂಟಿಸ್ಕೊಂಡು ಕುತ್ಕೊಳ್ಬೋದು, ಇಲ್ಲ ಮುಂದೆ ಅಗ್ನಿ ಕುಂಡದ ಮುಂದೆ ಕುತ್ಕೊಂಡು ನಿಮಗೆ ಯಾವುದೇ ಮಂತ್ರ ಬರದೇ ಹೋದ್ರೂ ಪರವಾಗಿಲ್ಲ. ಜಪ ಅಂದರೆ ಒಂದು ಗಾಯತ್ರಿ ಮಂತ್ರ, ಓಂ ನಮಃ ಶಿವಾಯ ಇಷ್ಟಾರು ಹೇಳಕ್ ಬರುತ್ತಲ್ವ. ಯಾವುದೂ ಇಲ್ಲ ಅಂದರೆ ಒಂದು ಗಣೇಶ, ಓಂ ನಮಃ ಶಿವಾಯ, ಓಂ ಶ್ರೀ ಗಣೇಶಾಯ ನಮಃ, ವಕ್ರತುಂಡ, ಒಂದು ಶ್ಲೋಕ, ಆ ಥರ ಯಾವುದೋ ಒಂದು ನಿಮಗೆ ಬರೋ ಅಂಥ ಸ್ತೋತ್ರ ಅಥವಾ ನಿಮಗೆ ಯಾವ ದೇವರುಗಳ ನಾಮ ಹೆಚ್ಚು ಬರುತ್ತೆ. ನನಗೀಗ ಜಾಸ್ತಿ ಬರ್ತಾ ಇರೋದು ಗಾಯತ್ರಿ ಮಂತ್ರ ಹೇಳಬೇಕು ಅಂತ. ಗಾಯತ್ರಿ ಮಂತ್ರ ಹೇಳ್ತಾ ಇದ್ರೆ ನಿಮ್ಮ ಆಕಾಶಿಕ್ ಗೇಟ್ವೇ ಓಪನ್ ಆಗಿದೆ, ಯಾವುದೇ ಅಡ್ಡದಾರಿ ಬೇಡ, ಸಲೀಸಾಗಿ ನಿಮ್ಮ ಗಂಟುಗಳೆಲ್ಲ ಬಿಚ್ಕೊಂಡು ಹೋಗುತ್ತೆ. ನಿಮಗೆ ಆ ಅರಿವಿದ್ರೆ ಸಾಕು, ಆ ಗಂಟುಗಳನ್ನ ಬಿಚ್ಚಬೇಕಪ್ಪ. ಈ ಜನ್ಮದಲ್ಲಿ ಆ ಜ್ಞಾನ, ಅಪ್ಪ ನಾನು ಯಾವ್ಯಾವ ಜನ್ಮದಲ್ಲಿ ಏನೇನು ಕರ್ಮ ಪಾಪ ಪ್ರಾಮಿಸ್ಸು ಏನೇನು ಮಾಡಿದ್ದೀನೋ ನಾನು ಅದನ್ನು ಬಿಚ್ಚಬೇಕು ಅನ್ನೋ ಜ್ಞಾನ ಬಂದರೆ ಸಾಕು, ಅದು ಬಿಚ್ಕೊಂಡು ಹೋಗುತ್ತೆ. ಆ ಥರ ನೀವು ಮನ್ಸು ಮಾಡಿ ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರು ಈ ಪರ್ಪಲ್ ಕಲರ್ ಸ್ಟೋನ್ ಸೆಲೆಕ್ಟ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್. ನಿಮ್ಮ ಜ್ಞಾನ ನಿಮ್ಮ ಕೈಯಲ್ಲಿದೆ. ನಿಮ್ಮ ಯಾವುದೇ ಜನ್ಮದ ಗಂಟುಗಳನ್ನ ನೀವೇ ರಿಲೀಸ್ ಮಾಡ್ಬೋದು. ಆ ರಿಲೀಸ್ ಮಾಡಿ ಆ ಗಂಟುಗಳೆಲ್ಲ ಬಿಚ್ಕೊಂಡು ಅವತ್ರ ಪ್ಲೇಸ್ಗೆ ಹೋಗೋದಕ್ಕೆ ಅದನ್ನು ಭಗವಂತ ನೋಡ್ಕೊಳ್ತಾರೆ. ಅದನ್ನು ರಿಲೀಸ್ ಮಾಡಿ ಆ ದಾರಿಲಿ ಬಿಟ್ಬಿಡಿ. ಇವಾಗ ನದಿಗೆ ಹೋದಾಗ ಸ್ನಾನ ಮಾಡಿ ಬಟ್ಟೆ ಬಿಟ್ಬಿಡಿ, ನಿಮ್ಮ ಕಷ್ಟ ಹೊಟ್ಟೋಯ್ತು ಅಂತಾರಲ್ಲ, ಹಂಗೆ ನೀವು ಮನಸ್ಸಲ್ಲೇ ಆ ಗಂಟು ಬಿಚ್ಚಿ ಬಿಟ್ಬಿಡಿ, ಅದು ಅದ್ರ ಪಾಡ್ಗದು ಡಿವೈನ್ ತಗೊಳ್ತಾರೆ. ಥ್ಯಾಂಕ್ ಯು.